ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು ನಿಮ್ಗೆ ಆಲ್ರೆಡಿ ಏನು ಹೇಳಿದ್ದೀನಿ, 8ನೇ ಕ್ಲಾಸಿಗೆ ಚತುರ್ಭುಜಗಳ ಪರಿಚಯವನ್ನ ಹೇಳ್ತಾ ಇದ್ದೇನೆ. ಹೌದಾ? ಇಂಟ್ರೊಡಕ್ಷನ್ ಟು ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಹೇಳ್ತಾ ಇದ್ದೆ. ಈಗ ನೋಡ್ರಿ, ಅದರೊಳಗೆ ನಾನೀಗ ಅರ್ಧ ಕರ್ಣಗಳು, ಆಮೇಲೆ ಟೈಪ್ಸ್ ಆಫ್ ಪಾಲಿಗಾನಲ್ಸ್ ಅಂದ್ರೆ ಬಹುಭುಜಗಳ ವರ್ಗೀಕರಣವನ್ನ ಹೇಳಿದ್ದೇನೆ. ಹೌದಾ? ಈಗ ನೆಕ್ಸ್ಟ್ ಯಾವ್ದು ಹೇಳ್ರಿ? ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು. ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು. ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಪಾಲಿಗಾನಲ್ಸ್. ಅನಿಯಮಿತ ಬಹುಭುಜಗಳು. ಬಹುಭುಜಗಳು. ಹೌದಾ? ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು. ಫಸ್ಟ್ ನಿಯಮಿತ ಬಹುಭುಜ ಅಂದ್ರೇನು ಅಂತ ನೋಡೋಣ. ನಿಯಮಿತ ಬಹುಭುಜಗಳು. ಬಹುಭುಜಗಳು ಇಲ್ಲಿ ಏನಾಗಿದ್ದಾವ ಅಂದ್ರ, ನಿಯಮಿತ ಬಹುಭುಜಗಳು ಅಂದ್ರ ಇದ್ರೊಳಗ ಎಲ್ಲಾ ಕೋನಗಳು ಸಮ ಇರ್ತಾವು, ಎಲ್ಲಾ ಬಾಹುಗಳು ಸಮ ಇರುವಂತಹ ಬಹುಭುಜಗಳಿಗೆ ಇವ್ರಿಗೆ ಕರೀತಾರೋ ನಿಯಮಿತ ಬಹುಭುಜಗಳು ಅಥವಾ ರೆಗ್ಯುಲರ್ ಪಾಲಿಗಾನಲ್ಸ್ ಅಂತ ಕರೀತಾರೋ. ಹೌದಾ? ಈಗ ನೋಡ್ರಿ, ಏನಂದ್ರ ಎಲ್ಲಾ ಬಾಹುಗಳು ಮತ್ತು ಎಲ್ಲಾ ಕೋನಗಳು ಸಮವಾಗಿರುವ ಬಹುಭುಜಗಳು. ಸಮವಾಗಿರುವ ಬಹುಭುಜಗಳಿಗೆ ನಾವೇನಂತ ಕರಿತೀವಿ? ನಿಯಮಿತ ಬಹುಭುಜಗಳು ಅಂತ ಕರಿತೀವಿ. ನಿಯಮಿತ ಬಹುಭುಜಗಳು. ಹೌದಾ? ಇದ್ರೊಳಗೆ ಏನಾಗಿರ್ತಾವ? ಎಲ್ಲಾ ಬಾಹುಗಳು ಸಮ ಇರ್ತಾವ, ಎಲ್ಲಾ ಕೋನಗಳನ್ನು ಸಮ ಇರ್ತಾವು. ಇದಕ್ಕೆ ಎಕ್ಸಾಂಪಲ್ ನೋಡ್ರಿ ಇಲ್ಲಿ. ಹೌದಾ? ಆಲ್ಮೋಸ್ಟ್ ನಿಮಗ ನೋಡಿದ್ರೆ ನಾ ಕರೆಕ್ಟ್ ಅಳತೆ ಅಂತಿಲ್ಲ, ನೋಡಿದ್ರೆ ಸಾಕು ಇದು ಪೂರ್ತಿ ಈಕ್ವಲ್ ಆಗಿದೆ ಅಂತ ಅರ್ಥ ಆಗುತ್ತೆ. ಹೌದಾ? ಇಲ್ಲಿ ನೋಡ್ರಿ, ಬಾಹುಗಳು ಸಮವಾದ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ ಅವ್ರು, ಈ ರೀತಿ. ಇದು ಕರೆಕ್ಟ್. ಇಲ್ಲೇ ಕೋನಗಳು ಸಮ ಇದಾವು. ಅಂದ್ರೆ ಈ ರೀತಿ ಇದ್ದು ಅಂದ್ರ ಬಾಹುಗಳು ಸಮ ಆದವು ಮತ್ತ ಕೋನಗಳು ಸಮ ಆದವು. ಇದು ನಿಯಮಿತ ಬಹುಭುಜಗಳಿಗೆ ಉದಾಹರಣೆ. ನೆಕ್ಸ್ಟ್ ಇನ್ನೊಂದು ಇದೆ ನೋಡ್ರಿ. ಇದು ಕೂಡ ನಮಗೆ ಏನ್ ಹೇಳ್ರಿ? ನಿಯಮಿತ ಬಹುಭುಜಗಳಿಗೆ ಉದಾಹರಣೆ ಇದು. ಹೌದಾ? ಈ ರೀತಿ ಕೊಟ್ಟಿದ್ರ, ಆಮೇಲೆ ಈ ರೀತಿ ಮಾಡಿದ್ರೆ ಇವು ಕೂಡ ನಮಗ ನಿಯಮಿತ ಬಹುಭುಜ. ಅಂದ್ರೆ ಏನಿದ್ದಾವ? ಇಲ್ಲಿ ಕೋನಗಳನ್ನು ಸಮ ಇದಾವಂತ ಅರ್ಥ. ನೆಕ್ಸ್ಟ್ ಇನ್ನೊಂದು ನೋಡೋಣ. ಇದು ಷಡ್ಭುಜ ಅಂದ್ರ 6 ಬಾಹುಗಳಿದಾವ. ಇದಕ್ಕೆ ನಾವು ಏನಂತ ಕರಿತೇವಿ? ಷಡ್ಭುಜ ಅಂತ ಕರಿತೇವಿ. ಇದು ಕೂಡ ನಮಗ ನಿಯಮಿತ ಮತ್ತ ಇದು ನಿಯಮಿತ ಬಹುಭುಜ. ಇಲ್ಲಿ ಕೂಡ ಏನಾಗಿದ್ದಾವ? ಈ ಬಾಹುಗಳು ಸಮ ಇದಾವು. ಇದು ಸಮ ಐತಿ, ಇದು ಸಮ ಇದೆ, ಇದು ಇದೆ. ಕರೆಕ್ಟ್. ಆಮೇಲೆ ಕೋನಗಳನ್ನು ಸಮ ಇದಾವು. ಇದಕ್ಕೆ ನಾವೇನಂತ ಕರಿತೀವಿ? ನಿಯಮಿತ ಬಹುಭುಜಗಳು ಅಂತ ಕರಿತೀವಿ. ನಿಯಮಿತ ಬಹುಭುಜಗಳು. ನೆಕ್ಸ್ಟ್ ಅನಿಯಮಿತ ಬಹುಭುಜಗಳು. ಅನಿಯಮಿತ ಬಹುಭುಜಗಳು ಅಂದ್ರೆ ಇದ್ರದ್ದು ಉಲ್ಟಾ. ಅಂದ್ರೆ ಬಾಹುಗಳು ಕೋನಗಳು ಸಮ ಇರುವುದಿಲ್ಲ. ಹೌದಾ? ಬಾಹುಗಳು ಅನಿಯಮಿತ ಬಹುಭುಜ. ಅನಿಯಮಿತ ಬಹುಭುಜ. ಅನಿಯಮಿತ ಬಹುಭುಜ. ಅನಿಯಮಿತ ಬಹುಭುಜಗಳು. ಅನಿಯಮಿತ ಬಹುಭುಜಗಳು ಅಂತಂದ್ರ ಇಲ್ಲಿ ಏನಾಗಿದೆ ಅಂದ್ರ ಬಾಹುಗಳು ಮತ್ತು ಕೋನಗಳು ಸಮವಾಗಿರುವುದಿಲ್ಲ. ಹೌದಾ? ಬಾಹುಗಳು, ಎಲ್ಲಾ ಬಾಹುಗಳು ಮತ್ತು ಎಲ್ಲಾ ಕೋನಗಳು, ಎಲ್ಲಾ ಬಾಹುಗಳು ಮತ್ತು ಎಲ್ಲಾ ಕೋನಗಳು ಸಮವಾಗಿರದ, ಎಲ್ಲಾ ಕೋನಗಳು ಸಮವಾಗಿರದ ಬಹುಭುಜಗಳಿಗೆ, ಸಮವಾಗಿರದ ಬಹುಭುಜಗಳು. ಬಹುಭುಜಗಳು
ಭುಜಗಳು. ಕರೆಕ್ಟ್. ಎಲ್ಲಾ ಬಾಹುಗಳು ಮತ್ತು ಎಲ್ಲಾ ಕೋನಗಳು ಸಮವಾಗಿರುವುದಿಲ್ಲ. ಇಂಥವಕ್ಕೆ ನಾವೇನಂತ ಕರಿತೀವಿ? ಅನಿಯಮಿತ ಬಹುಭುಜಗಳು ಅಥವಾ ಇರ್ರೆಗ್ಯುಲರ್ ಪಾಲಿಗೊನಲ್ಸ್ ಅಂತ ಕರಿತೀವಿ. ಹೌದಾ? ಇರ್ರೆಗ್ಯುಲರ್ ಪಾಲಿಗೊನಲ್ಸ್. ಇದಕ್ಕೆ ಎಕ್ಸಾಂಪಲ್ ನೋಡ್ರಿ, ಇದೊಂದು ತ್ರಿಭುಜ ಹಿಂಗಿದೆ. ಕರೆಕ್ಟ್. ಇದೊಂದು ಹಿಂಗ್ ಬಂದಿದೆ. ಕರೆಕ್ಟ್. ಆಲ್ಮೋಸ್ಟ್ ನೋಡ್ರಿ, ಇದು ಬೇರೆನೆ ಅನ್ಸತ್ತೈತಿ, ಇದು ಬೇರೆ ಅನ್ಸತ್ತೈತಿ, ಇದು ಬೇರೆ ಅನ್ಸತ್ತೈತಿ. ಇದೊಂದು 90 ಡಿಗ್ರಿ ಇದೆ. ಹೌದಾ? ನೆಕ್ಸ್ಟ್ ಆಯತ. ಇಲ್ಲಿ ನೋಡ್ರಿ, ಜಸ್ಟ್ ಡೈಗ್ರಾಮ್ ನೋಡಿದ್ರೆ ಸಾಕು, ಅದು ಇರ್ರೆಗ್ಯುಲರ್ ಪಾಲಿಗೊನಲ್ಸ್ ಅಂತ ಅನಿಸ್ತೈತಿ. ಇವೆರಡು ಈಕ್ವಲ್ ಇದಾವು, ಬಟ್ ಇವೆರಡು ಈಕ್ವಲ್ ಅದಾವ. ಎಲ್ಲಾ ಕೂಡ ನಮಗೆ ಏನಾಗಿದೆ? ಈಕ್ವಲ್ ಇಲ್ಲ. ಹೌದಾ? ಕೋನಗಳು ಆಲ್ಮೋಸ್ಟ್ ಈಕ್ವಲ್ ಇದ್ದಂಗ ಅದಾವು, ಬಟ್ ಬಾಹುಗಳು ಇಲ್ಲೇ ಈಕ್ವಲ್ ಇಲ್ಲ. ನೆಕ್ಸ್ಟ್, ಇದು ಈ ರೀತಿ ಚಿತ್ರ ಇದೆ ನೋಡ್ರಿ. ಇಲ್ಲಿ ಏನಾಗಿದೆ? ಬಾಹುಗಳು ನಮ್ಮವು ಬೇರೆ ಬೇರೆ ಇದಾವು. ಆಮೇಲೆ ಇನ್ನೊಂದು ಲಾಸ್ಟ್ ಡೈಗ್ರಾಮ್ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಈ ಬಾಹು ಮತ್ತ ಈ ಬಾಹು ಸಮ ಆಗಿದೆ. ಆಮೇಲೆ ಈ ಕೋನಗಳು ಇಲ್ಲಿ ಸಮ ಆದವು, ಬಟ್ ಈ ಎಲ್ಲಾ ಕೋನಗಳು ಸಮ ಇಲ್ಲ. ಯಾವ್ದಾದ್ರು ಇವು ಸಮ ಆದವು ಇಲ್ಲ, ಎಲ್ಲಾನು ಸಮ ಇರ್ಲಿಕ್ಕಿಲ್ಲ. ಇವಕ್ ನಾವೇನಂತ ಕರಿತೀವಿ? ಅನಿಯಮಿತ ಬಹುಭುಜಗಳು. ಅಂದ್ರೆ ನಾವೀಗ ಏನ್ ಕಲ್ತೀವಿ? ನಿಯಮಿತ ಬಹುಭುಜಗಳು ಮತ್ತು ಅನಿಯಮಿತ ಬಹುಭುಜಗಳು. ನಿಯಮಿತ ಬಹುಭುಜ ಒಳಗ ಎಲ್ಲಾ ಬಾಹು ಮತ್ತು ಕೋನಗಳು ಸಮ ಇರ್ತಾವು. ಅನಿಯಮಿತ ಬಹುಭುಜ ಒಳಗ ಎಲ್ಲಾ ಬಾಹುಗಳು ಕೋನಗಳು ಸಮ ಇರುವುದಿಲ್ಲ. ಇವಕ್ ನಾವು ನಿಯಮಿತ ಮತ್ತು ಅನಿಯಮಿತ ಬಹುಭುಜ ಅಂತ ಕರಿತೀವಿ. ಇಲ್ಲೊಂದಿಷ್ಟು ಇದನ್ನ ನೋಡ್ರಿ, ಡಯಾಗ್ರಾಮ್ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ನೋಡ್ರಿ, ಇವು ಏನಾಗಿದಾವ ಅಂದ್ರೆ ನಮಗ ಇದು ರೆಗ್ಯುಲರ್ ಪಾಲಿಗೊನಲ್, ಇದು ಇರ್ರೆಗ್ಯುಲರ್ ಪಾಲಿಗೊನಲ್. ಇಲ್ಲಿ ನೋಡ್ರಿ, ನಿಮಗ್ ಗೊತ್ತಾಗಿರ್ಬೋದು, ಇಲ್ಲೇ ಕೋನಗಳು ಬಾಹುಗಳು ಏನಾಗಿದಾವ? ಇಲ್ಲೇ ಮೂರು 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 ಅಂದ್ರ 3 ಸೆಂಟಿಮೀಟರ್ ಅದ, ಅಥವಾ 3 ಮೀಟರ್ ಅದಾವ ಏನೋ. ಹಾ, ಇವು ಆಮೇಲೆ ಆಂಗಲ್ ನೋಡ್ರಿ, ಇಲ್ಲಿ 108 ಇದೆ, ಇಲ್ಲಿ 108 ಇದೆ, ಇಲ್ಲಿ 108, ಇಲ್ಲಿ ಕೂಡ ನಮಗ 108 ಇದೆ. ಹೌದಾ? ಬಟ್ ಇಲ್ಲಿ ನೋಡ್ರಿ, ಇದು ಕೂಡ ಸೇಮ್ ಡೈಗ್ರಾಮ್ ಅನಿಸ್ತೈತಿ, ಬಟ್ ಇದು ಇರ್ರೆಗ್ಯುಲರ್ ಪಾಲಿಗೊನಲ್. ಯಾಕಂದ್ರೆ ಇಲ್ಲಿ ನೋಡ್ರಿ, ಇದರ ಬಾಹು 3.32 ಇದೆ, ಇದರದ್ದು ಬಾಹು 3.51 ಇದೆ, ಇದು 3.26, ಇದು 4 ಇದೆ, ಇದು 2.64 ಅಂತ ಇದೆ. ಹೌದಾ? ಈಗ ನಾವ್ ಇದನ್ನ ಏನಾಗಿದೆ ನೋಡ್ರಿ, ಇದನ್ನ ಜಸ್ಟ್ ನಾವ್ ಹಿಂಗ್ ಡ್ರ್ಯಾಗ್ ಮಾಡಿದ್ರು ಇದು ಅಷ್ಟೇ ಇರ್ತೈತಿ, ಇದು ಡ್ರ್ಯಾಗ್ ಮಾಡಿದ್ರು ಇದು ಎಲ್ಲ ಇದಾಗ್ತೈತಿ. ಇಲ್ಲಿ ನೋಡ್ರಿ, ಇದನ್ನ ಡ್ರ್ಯಾಗ್ ಮಾಡಿ ನೋಡ್ತೇನೆ. ಇದು ಡ್ರ್ಯಾಗ್ ಆಗೋದಿಲ್ಲ. ಹಾ, ಇದು ಇಲ್ಲಿ ನೋಡ್ರಿ, ಇರ್ರೆಗ್ಯುಲರ್ ಪಾಲಿಗೊನಲ್ಸ್ ಒಳಗ ಇದ್ರದ್ದು ಕೋನಗಳು ನಮಗ ಚೇಂಜ್ ಆಗುದಿಲ್ಲ. ಅದಕ್ಕ ಇದು ನಾನು ಡ್ರ್ಯಾಗ್ ಮಾಡಿದ್ರು ಇದು ಬರ್ತಾ ಇಲ್ಲ. ಹೌದಾ? ಇದು ಎಷ್ಟ್ ಅಳತಿ ಅಷ್ಟ ಐತಿ. ಬಟ್ ಇದು ಇರ್ರೆಗ್ಯುಲರ್ ಪಾಲಿಗನ್ ಒಳಗ ನೋಡ್ರಿ, ನಾ ಇದನ್ನ ಎಷ್ಟು ಬೇಕಾದ್ರೂ ಡ್ರ್ಯಾಗ್ ಮಾಡ್ಬೋದು. ಹೌದಾ? ಆಮೇಲೆ ಇದನ್ನ ಇಲ್ಲಿ ಈ ಕಡೆನು ನಾನು ಡ್ರ್ಯಾಗ್ ಮಾಡ್ಬೋದು. ಕರೆಕ್ಟ್. ಇದನ್ನ ಕೂಡ ನಾನು ಹಿಂಗ್ ಡ್ರ್ಯಾಗ್ ಮಾಡ್ಬೋದು. ಇದನ್ನ ಹಿಂಗ್ ಮಾಡಿದ್ರು ಇದೇನಾಗ್ತದೆ ನಮಗ? ಇಲ್ಲೇ ಬಾಹುಗಳು ಚೇಂಜ್ ಆಗ್ತಾ ಇರ್ತಾವ, ಕೋನಗಳನ್ನು ನಮಗ ಚೇಂಜ್ ಆಗ್ತಾವ. ಬಟ್ ಇದನ್ನ ನಾವು ಚೇಂಜ್ ಮಾಡಕ್ ಹೋದ್ರೆ ಆಗಲ್ಲ ನೋಡ್ರಿ. ಬೇಕಾರೆ ನೋಡ್ರಿ, ಇದು ಚೇಂಜ್ ಆಗೋದಿಲ್ಲ. ಹೌದಾ? ಅಂದ್ರೆ ಇದು ರೆಗ್ಯುಲರ್ ಪಾಲಿಗೊನಲ್, ಇದು ಇರ್ರೆಗ್ಯುಲರ್ ಪಾಲಿಗೊನಲ್. ಅರ್ಥ ಆಯ್ತಾ? ಇದು ರೆಗ್ಯುಲರ್ ಅಂದ್ರೆ ಇಲ್ಲಿ ಎಲ್ಲಾ ಬಾಹುಗಳು ಸಮ ಇದಾವ ನೋಡ್ರಿ. ಇಲ್ಲಿ ಸಮ ಇದಾವು, ಇದು ಅಸಮ ಆಗ್ಯಾವು. ಎಲ್ಲಾ ಬಾಹುಗಳನ್ನು ಚೇಂಜ್ ಇದಾವು, ಕೋನಗಳನ್ನು ಚೇಂಜ್ ಇದಾವು. ಇದಕ್ ನಾವು ಇರ್ರೆಗ್ಯುಲರ್ ಮತ್ತ ರೆಗ್ಯುಲರ್ ಪಾಲಿಗೊನಲ್ಸ್ ಅಂತ ಕರಿತೀವಿ. ಕರೆಕ್ಟ್. ನೆಕ್ಸ್ಟ್, ಹಾ, ನೆಕ್ಸ್ಟ್ ಎಲ್ಲಿಂದ ಕೋನಗಳ ಮೊತ್ತದ ಗುಣವನ್ನ ನೋಡೋಣ.
ಕೋನಗಳ ಮೊತ್ತದ ಗುಣ. ಕೋನಗಳ ಮೊತ್ತದ ಗುಣ. ಕೋನಗಳ ಮೊತ್ತದ ಗುಣ. ಕೋನಗಳ ಮೊತ್ತದ ಗುಣ. ಹೌದಾ? ಕೋನಗಳ ಮೊತ್ತದ ಗುಣ. ಈಗ ನಮಗೆ ಚತುರ್ಭುಜ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಈಗ ತ್ರಿಭುಜದ 3 ಒಳಕೋನಗಳ ಮೊತ್ತ ನಾನು ಹಿಂದಿನ ಕ್ಲಾಸ್ ಒಳಗೆ ಹೇಳಿ ನಿಮ್ಗೆ. ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು ನಮ್ಗ 180 ಇರ್ತೈತಿ. ಬಟ್ ಇಲ್ಲಿ ಏನಾಗಿದೆ, ಕೋನಗಳ ತ್ರಿಭುಜದ 3 ಒಳಕೋನಗಳ ಮೊತ್ತ ಏನ್ ಇರ್ತೈತಿ ಅಂದ್ರ, ಈಗ ನೋಡ್ರಿ ಚತುರ್ಭುಜ ಇದೆ. ಇದೊಂದು ಚತುರ್ಭುಜ. ಚೌಕರ ತಗೋರಿ, ಆಯತರನ ತಗೋರಿ. ಈ ಕೋನಗಳ ಮೊತ್ತ ನಮಗೆ ಎಷ್ಟಿರ್ಬೋದು? ಚತುರ್ಭುಜದ ಕೋನಗಳ 4 ಒಳಕೋನಗಳ ಮೊತ್ತ ಎಷ್ಟಿರ್ಬೋದು? ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಅರ್ಥ ಆಗುವಂಗ ಇದನ್ನ ಹಿಂಗ ಇಲ್ಲೊಂದು ಏನ್ ತೆಗಿತೀನಿ ಹೇಳ್ರಿ, ಒಂದು ಕರ್ಣವನ್ನ ತೆಗಿತೀನಿ. ಈ ಚಿತ್ರ ನೋಡಿದ್ರೆ ನಿಮಗೆ ಏನಾಯ್ತು ಹೇಳ್ರಿ, ಈ ಚತುರ್ಭುಜದೊಳಗೆ 2 ತ್ರಿಭುಜಗಳು ಇದ್ದಂಗಿದಾವು. ಹೌದಾ? 2 ತ್ರಿಭುಜಗಳನ್ನ ಸೇರಿ ನಮಗೆ ಏನಾಗಿದೆ, ಒಂದು ಚತುರ್ಭುಜ ಆಗಿದೆ ಅಂತ ಅರ್ಥ. ಹೌದಾ? ಈಗ ಒಂದು ತ್ರಿಭುಜ ಎಷ್ಟಿದೆ? ಇದು 180 ಇರ್ತೈತಿ. ಹೌದಾ? 3 ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ? 180 ಇರ್ತೈತಿ. ಅದೇ ರೀತಿ ಈಚೆ ಕಡೆ ತ್ರಿಭುಜನು ಏನಾಗಿರ್ತೈತಿ? 180 ಇರ್ತೈತಿ. ಟೋಟಲ್ ಎಷ್ಟಾಯ್ತು ನೋಡ್ರಿ ಹಂಗಾರ? 360 ಡಿಗ್ರಿ ಆಯ್ತು. ದೇರ್ ಫೋರ್ ಅಂದ್ರ ಚತುರ್ಭುಜದ 4 ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ ನೋಡ್ರಿ? ಚತುರ್ಭುಜದ 4 ಒಳಕೋನಗಳ ಮೊತ್ತ. 4 ಒಳಕೋನಗಳ ಮೊತ್ತ. ಒಳಕೋನಗಳ ಮೊತ್ತ. ಒಳಕೋನಗಳ ಮೊತ್ತ ಇಸ್ ಈಕ್ವಲ್ ಟು 360 ಡಿಗ್ರಿ. ಅಂದ್ರೆ ಇದು ನಮಗ ಗೊತ್ತಿರ್ಬೇಕು. ಅಂದ್ರೆ ನಾವು ಲೆಕ್ಕವನ್ನ ಈಸಿಲಿ ಮಾಡಬಹುದು. ಕರೆಕ್ಟ್? ಚತುರ್ಭುಜದ 4 ಒಳಕೋನಗಳ ಮೊತ್ತ ಎಷ್ಟಾಯ್ತಂದ್ರೆ ನಮ್ದು 360 ಡಿಗ್ರಿ ಅನ್ನೋದು ಗೊತ್ತಾಗಬೇಕು. ಅದೇ ರೀತಿ ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ ಹೇಳ್ರಿ? 180 ಇರ್ತೈತಿ. ಒಂದೊಂದು ಕೋನಗಳದ್ದು ಎಷ್ಟಿರ್ತೈತಿ? 60 ಇರ್ತೈತಿ. ಹೌದಾ? ನೆಕ್ಸ್ಟ್ ಈಗ ಅಭ್ಯಾಸ 4.1 ನೋಡೋಣ ಅಂತ ಏನಿದೆ ಅಂತ. ಹೌದಾ? ಅಭ್ಯಾಸ 4.1. ಅಭ್ಯಾಸ 4.1. ಇಲ್ಲಿ ಕ್ವಶನ್ ಓದ್ತೇನೆ ನೋಡ್ರಿ. ಇಲ್ಲಿ ಕೆಲವು ಚಿತ್ರಗಳನ್ನು ಕೊಡಲಾಗಿದೆ. ಹೌದಾ? ಅದರೊಳಗೆ ನೋಡ್ರಿ 1 2 3 4 ಅಂತಿದೆ. ಈ ಕೆಳಗಿನ ಅಂಶಗಳ ಆಧಾರದಿಂದ ಪ್ರತಿಯೊಂದನ್ನು ವರ್ಗೀಕರಿಸಿ. ಸರಳ ವಕ್ರರೇಖೆ, ಸರಳ ಆವೃತ್ತ ವಕ್ರರೇಖೆ, ಬಹುಭುಜ, ಬಹಿರ್ವಕ್ರ ಬಹುಭುಜ, ಅಂತರ್ವಕ್ರ ಬಹುಭುಜ ಅಂತ ಇದೆ. ಹೌದಾ? ಈಗ ನಿಮಗೆ ಡೈಗ್ರಾಮ್ಸ್ ಗಳನ್ನ ಒಂದ್ಸಲ ನಾನು ತೋರಿಸ್ತೇನೆ ನೋಡ್ರಿ. ಇಲ್ಲಿದಾವು, ಇಲ್ಲಿದಾವ ನೋಡ್ರಿ. ಹೌದಾ? ಇವು ಡೈಗ್ರಾಮ್ಸ್ಗಳು. ಈ ಡೈಗ್ರಾಮ್ಸ್ಗಳ ಮುಖಾಂತರ ನಾವು ಸರಳ ವಕ್ರರೇಖೆ, ಸರಳ ಆವೃತ್ತ ವಕ್ರರೇಖೆ, ಬಹಿರ್ವಕ್ರ ಬಹುಭುಜ, ಅಂತರ್ವಕ್ರ ಬಹುಭುಜಗಳು ಯಾವ್ಯಾವ ಇದಾವು ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕು. ಹೌದಾ? ಈ ಚಿತ್ರಗಳನ್ನ ಹಾಕೋದ್ರ ಮುಖಾಂತರ ನಾವು ಇದನ್ನ ನೋಡ್ಬೇಕು. ಹೌದಾ? ಫಸ್ಟ್ ಏನಿದೆ ಅಂದ್ರ ಒಂದೇದೇನಿದೆ ಅಂತ ನೋಡ್ತೇವೆ ನೋಡ್ರಿ. ಒಂದೇದೇನಿದೆ? ಸರಳ ವಕ್ರರೇಖೆ. ಆ ಡೈಗ್ರಾಮ್ ಒಳಗ ಸರಳ ವಕ್ರರೇಖೆಗಳು ಯಾವಿದಾವಂತ ನಾನು ಹೇಳ್ತೇನಂತ. ಸರಳ ವಕ್ರರೇಖೆ. ಸರಳ ವಕ್ರರೇಖೆ ಯಾವ್ದಿದೆ ಅಂದ್ರ ಒಂದೇ ಡೈಗ್ರಾಮ್ ನಮಗ ಸರಳ ವಕ್ರರೇಖೆನ ಇದೆ. ಹೌದಾ? ಇದು ಈ ರೀತಿ ಇದೆ ನೋಡ್ರಿ, ಸರಳ ವಕ್ರರೇಖೆ. ನೆಕ್ಸ್ಟ್ ಎರಡನೇದ್ದು ಕೂಡ ಅದು ಸರಳ ವಕ್ರರೇಖೆ. ಹೌದಾ? ಸರಳ ವಕ್ರರೇಖೆ. ನೆಕ್ಸ್ಟ್ ಮೂರನೇದ್ದು ವೃತ್ತಾಕಾರವಾಗಿದೆ, ಅದು ವಕ್ರರೇಖೆ ಆಗಿಲ್ಲ. ಈ ರೀತಿ ಇದೆ ನಮಗ. ಹೌದಾ? ಮೂರನೇದ್ದು ಈ ರೀತಿ ಇದೆ. ಈ ರೀತಿ ಇದ್ರೆ ನಮಗ ಸರಳ ವಕ್ರರೇಖೆ ಅಂದ್ರ ಸರಳವಾಗಿನೂ ಇರ್ಬೇಕು, ವಕ್ರವಾಗಿನೂ ಇರ್ಬೇಕು. ಇದು ಸರಳ ವಕ್ರರೇಖೆ ಆಗುದಿಲ್ಲ. ಮೂರನೇದ್ದು. ನಾಲ್ಕನೇದ್ದು ಆಗಂಗಿಲ್ಲ. ಐದನೇದ್ದು ನೋಡ್ರಿ, ಐದನೇದ್ದು ಅದಾಗತ್ತ. ಈ ರೀತಿ ಇದೆ.
ಇದು ನಮಗ ಸರಳ ವಕ್ರರೇಖೆ. ನೆಕ್ಸ್ಟ್ ಇನ್ನೊಂದಿದೆ ನೋಡ್ರಿ ಇಲ್ಲಿ. ಇದು ಕೂಡ ನಮಗ ಸರಳ ವಕ್ರರೇಖೆ. ನೆಕ್ಸ್ಟ್ 7ನೇದೊಂದಿದೆ ನೋಡ್ರಿ ಇಲ್ಲಿ. ಇದು ಸರಳ ವಕ್ರರೇಖೆ. ಕರೆಕ್ಟ್. ಇದು ಸರಳ ವಕ್ರರೇಖೆ. ಇವು ಸರಳ ವಕ್ರರೇಖೆಗೆ ಉದಾಹರಣೆ. ಆ ಚಿತ್ರದೊಳಗಿಂದ ನಾವು ಆರಿಸ್ಕೊಂಡೇವೆ ಇವನ್ನ. ಸರಳ ವಕ್ರರೇಖೆ. ಅದೇ ರೀತಿ ಬಿ ಸರಳ ಆವೃತ್ತ ವಕ್ರರೇಖೆ. ಅವು ಕೂಡ ಇವ ಬರ್ತಾವ. ಸರಳ ಆವೃತ್ತ ವಕ್ರರೇಖೆ. ವಕ್ರರೇಖೆ ಅಂದ್ರ ಒಂದ, ಆವೃತ್ತ ವಕ್ರರೇಖೆ. ಆವೃತ್ತ ವಕ್ರರೇಖೆ. ಆವೃತ್ತ ವಕ್ರರೇಖೆ. ಸರಳ ಆವೃತ್ತ ವಕ್ರರೇಖೆ. ಅವು ಕೂಡ ಇವ ಸೇಮ್ ಡೈಗ್ರಾಮ ಬರ್ತಾವ. ಇದು ಒಂದೇದ ಬರ್ತೈತಿ, ಆಮೇಲೆ ಇದು ಬರ್ತೈತಿ, ನೆಕ್ಸ್ಟ್ ಇದು ಬರ್ತೈತಿ, ಇದು ನೆಕ್ಸ್ಟ್ ಬರ್ತೈತಿ, ಇದು ಬರ್ತೈತಿ. ಹೌದು. ಇವಕ್ಕೂ ನಾವು ಸರಳ ವಕ್ರರೇಖೆನ ಅಂತ ಕರಿತೇವಿ, ಸರಳ ಆವೃತ್ತ ವಕ್ರರೇಖೆ ಅಂತನೂ ಕರಿತೇವಿ. ಹೌದಾ. ನೆಕ್ಸ್ಟ್ ಯಾವುದು ಬಹುಭುಜ. ಬಹುಭುಜ ಯಾವ್ದು ಹೇಳ್ರಿ? ಬಹುಭುಜ. ಬಹುಭುಜ. ಬಹುಭುಜ ಇರುವಂತಹ ಆಕೃತಿಗಳು ಇದ್ರೊಳಗೆ ಯಾವಿದಾವ ನೋಡ್ರಿ? 1, 2, 4ನೇದಿದೆ. ಬಹುಭುಜ ಆಕೃತಿಗಳು ಯಾವ್ಯಾವಿದಾವ ಅಂದ್ರೆ 1ನೇ ಡೈಗ್ರಾಮ್ ಇದೆ. ಇದು ಕೂಡ ನಮಗೊಂದು ಬಹುಭುಜ. ಅದು ರೆಗ್ಯುಲರ್ ಇರ್ತೈತೋ ಇರ್ರೆಗ್ಯುಲರ್ ಇರ್ತೈತೋ ಅದು ಸೆಕೆಂಡರಿ. ಒಟ್ಟು ಅದು ಬಹುಭುಜ. ನೆಕ್ಸ್ಟ್ ಇದು ಕೂಡ ನಮ್ದು ಬಹುಭುಜ. 2ನೇದ್ದು ಬಹುಭುಜ. ನೆಕ್ಸ್ಟ್ ಇನ್ನೊಂದಿದೆ ನೋಡ್ರಿ, ಈ ಟೈಪ್ ಇದೆ. ಇದು ಕೂಡ ನಮಗ ಬಹುಭುಜ. ಅದು ರೆಗ್ಯುಲರ್ ಇರ್ರೆಗ್ಯುಲರ್ ಅದು ಸೆಕೆಂಡರಿ. ನೆಕ್ಸ್ಟ್ ಬಹಿರ್ವಕ್ರ ಬಹುಭುಜ. ಬಹಿರ್ವಕ್ರ ಬಹುಭುಜ. ಬಹಿರ್ವಕ್ರ ಬಹುಭುಜ. ಬಹುಭುಜ. ಬಹಿರ್ವಕ್ರ ಬಹುಭುಜ. ಅದಕ್ಕೆ ಉದಾಹರಣೆ ಯಾವ್ದಂದ್ರೆ ಇದು ಬಹಿರ್ವಕ್ರ ಬಹುಭುಜ. ನೆಕ್ಸ್ಟ್ ಅಂತರ್ವಕ್ರ ಬಹುಭುಜ. ಬಹಿರ್ವಕ್ರ ಅಂದ್ರ ಅವು ಎಲ್ಲಿನೂ ನಮಗೇನಾಗಿರ್ತಾವ, ಹಿಂಗ್ ಒಳಗ್ ಹೋಗಿರುದಿಲ್ಲ. ಅಂತರ್ವಕ್ರ ಬಹುಭುಜ ಅಂದ್ರೆ ನಿಮ್ಗೆ ಇದನ್ ಬರೋದ್ರ ಗೊತ್ತಾಗ್ತೈತಿ ನೋಡ್ರಿ. ಅಂತರ್ವಕ್ರ ಬಹುಭುಜ. ಅಂತರ್ವಕ್ರ ಬಹುಭುಜ ಅಂದ್ರ ಇದು ಬರ್ತೈತಿ ನೋಡ್ರಿ. ಇದು ಅಂತರ್ವಕ್ರ ಬಹುಭುಜ. ಇವೆರಡು ಇವಕ್ ನಾವೇನಂತ ಕರಿತೇವಿ? ಅಂತರ್ವಕ್ರ ಬಹುಭುಜ ಅಂತ ಕರಿತೇವಿ. ಕರೆಕ್ಟ್. ಇವು ಗೊತ್ತಾದವು. ಸರಳ ವಕ್ರರೇಖೆ, ಸರಳ ಆವೃತ್ತ ವಕ್ರರೇಖೆ, ಬಹುಭುಜ, ಬಹಿರ್ವಕ್ರ ಬಹುಭುಜ, ಅಂತರ್ವಕ್ರ ಬಹುಭುಜ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ ನೋಡ್ರಿ, ಕೆಳಗಿನ ಪ್ರತಿಯೊಂದು ಎಷ್ಟು ಕರ್ಣಗಳನ್ನು ಹೊಂದಿದೆ? ಕೆಳಗಿನ ಪ್ರತಿಯೊಂದು ಎಷ್ಟು ಕರ್ಣಗಳನ್ನು ಹೊಂದಿದೆ? ಹೌದಾ. ಈಗ ಒಂದು ಎ ಅಂತ ಇದೆ. ಒಂದು ಬಹಿರ್ವಕ್ರ ಚತುರ್ಭುಜ ಅಂತ ಹೇಳಿದರು. ಸಾಮಾನ್ಯವಾಗಿ ನಾವು ಚತುರ್ಭುಜವನ್ನ ಈ ರೀತಿ ತಗೊಂತೇವೆ. ಹೌದಾ. ಇವು ಕರ್ಣಗಳು ಅಂದ್ರೆ ನಿಮಗೆ ಗೊತ್ತಿದೆ. ಕರ್ಣಗಳು ಅಂದ್ರೆ ಇವಕ್ ನಾವೇನಂತ ಕರಿತೀವಿ? ಕರ್ಣಗಳು ಅಂತ ಕರಿತೀವಿ. ಅಂದ್ರ ನಿಯಮಿತವಾಗಿ ಒಂದನ್ನು ಬಿಟ್ಟು ನಾವು ಇನ್ನೊಂದು ಶೃಂಗಗಳನ್ನ ಜೋಡಿಸಿರ್ತೀವಿ. ಇದೊಂದು ಶೃಂಗ, ಈ ಶೃಂಗವನ್ನ ಬಿಟ್ಟು ಈ ಶೃಂಗವನ್ನು ತಗೊಂಡಿದ್ರೆ ನಾವು ಇವಕ್ಕ ಕರ್ಣಗಳು ಅಂತೀವಿ. ನಾವು ಇಲ್ಲೊಂದು ಕರ್ಣವನ್ನ ಎಳಿಬಹುದಾ? ಅಂದ್ರೆ ಟೋಟಲ್ ಎಷ್ಟು ಕರ್ಣಗಳಾದಂಗ ಅದು ಇದಕ್ಕ 2 ಕರ್ಣಗಳು. ಹೌದಾ. ಎಷ್ಟು ಕರ್ಣಗಳನ್ನ ಹೊಂದಿದಾವ ಅಂತ ಹೇಳಿದಾರ ಅವ್ರು? ಚತುರ್ಭುಜ 2 ಕರ್ಣಗಳನ್ನ ಹೊಂದಿದವು. ಒಂದು ನಿಯಮಿತ ಷಡ್ಭುಜ. ಇದು ಷಡ್ಭುಜ ಅಂದ್ರೆ ಎಷ್ಟು ಭುಜ ಇರ್ತಾವ ಹೇಳ್ರಿ? 6 ಭುಜಗಳು ಇರ್ತಾವು. ಹೌದಾ. ಸ್ವಲ್ಪ ದೊಡ್ಡದು ಬರುತ್ತೆ ನೋಡ್ರಿ ನಿಮಗ್ ಗೊತ್ತಾಗ್ಲಿ ಅಂತ. ಇದಕ್ಕ ನಿಯಮಿತ ಷಡ್ಭುಜ. ಸ್ವಲ್ಪ ನಂದಿದಾಯ್ತು. ಈ ರೀತಿ ಇದು ನಿಯಮಿತ ಷಡ್ಭುಜ. ಇದಕ್ಕೆ ಎಷ್ಟು ಕರ್ಣಗಳು ಇರ್ತಾವಂದ್ರ ಫಸ್ಟ್ ನೋಡ್ರಿ, ನಾ ಎನಿಸ್ತಿರ್ತೇನೆ ನೋಡ್ರಿ ಇಲ್ಲಿ 1. ಹೌದಾ.
ಸರಿ, ನಿಮಗೆ ಅರ್ಥ ಆಗೋಂಗ ಒಂದೊಂದು ಬಿಟ್ಟ ನೋಡೋಣ. ಇಲ್ಲಿ ನೋಡ್ರಿ, ಇದನ್ ಬಿಟ್ಟ ಇಲ್ಲಿಂದ ಸ್ಟಾರ್ಟ್ ಮಾಡೇವಿ, ಇದನ್ ಬಿಟ್ಟೇವಂದ್ರ ಇಲ್ಲಿಗೆ ಬರ್ತೈತಿ ಒಂದು, ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿಂದ ಇದನ್ ಬಿಟ್ಟೇವಂದ್ರ 2, ಕರೆಕ್ಟ್. ಮತ್ ಇದನ್ನ ಇಲ್ಲಿಂದ ಬಿಟ್ಟೇವಂದ್ರ 3, ನೆಕ್ಸ್ಟ್ ಇಲ್ಲಿಂದ ಇದನ್ ಬಿಟ್ಟೇವಂದ್ರ 4, ಇಲ್ಲಿಂದ ಇದು 5, ಹೌದಾ? ಇಲ್ಲಿಂದ ಇದು 6, 7, ನೆಕ್ಸ್ಟ್ 7, ಆಮೇಲೆ 8, ಇನ್ನೊಂದು ಯಾವುದು ಉಳಿತಿಲ್ಲಿ, ಇಲ್ಲಿಂದ ಹೊತ್ತು ಇಲ್ಲಿಂದ ಹೊತ್ತು ಇಲ್ಲಿನೂ ಆಯ್ತು. ಆಮೇಲೆ ಒಟ್ಟು ಎಷ್ಟು ಇರ್ತಾವ ಹೇಳ್ರಿ? ಇಲ್ಲೇ 9 ಬಹುಭುಜಗಳು ಇರ್ತಾವು, ಹೌದಾ? 9 ಬಹುಭುಜಗಳು ಇರ್ತಾವು. ಆಮೇಲೆ ಇಲ್ಲಿ ಇಲ್ಲೊಂದು ಬಿಟ್ಟು ಇದೊಂದು ಬಿಟ್ಟು ಒಟ್ಟು ಎಷ್ಟಾದ್ರು ನಮಗ 9 ಕರ್ಣಗಳು ಇರ್ತಾವ ಇದಕ್ಕ. ಅಂದ್ರ ನಿಯಮಿತ ಷಡ್ಭುಜಗಳಿಗೆ ಎಷ್ಟು ಇರ್ತಾವ ಹೇಳ್ರಿ? 9 ಕರ್ಣಗಳು ಇರ್ತಾವು. ನೆಕ್ಸ್ಟ್ ಥರ್ಡ್ ಒನ್ ಯಾವ್ದಿದೆ? ತ್ರಿಭುಜ. ತ್ರಿಭುಜಕ್ಕೆ ನಾವು ಕರ್ಣಗಳನ್ನ ಎಳಿಲಿಕ್ಕೆ ಆಗುದೇ ಇಲ್ಲ. ನೋಡ್ರಿ, ಇಲ್ಲಿ ಇದನ್ ಬಿಟ್ರಿ ಇಲ್ಲಿ ಹಿಂಗ್ ಎಳ್ಯಾಕ್ ಆಗುದಿಲ್ಲ, ಇದನ್ ಬಿಟ್ರಿ ಇಲ್ಲಿ ಎಳೆಯಲಿಕ್ಕೆ ಆಗುದಿಲ್ಲ. ಸೊ ಇದ್ರ ಕರ್ಣಗಳು ಏನಿರ್ತಾವು? ಕರ್ಣಗಳು ಯಾವುದು ಇಲ್ಲ. ಕರ್ಣಗಳು, ತ್ರಿಭುಜಗಳಿಗೆ ಕರ್ಣಗಳು ಯಾವುದು ಇಲ್ಲ, ಯಾವುದು ಇಲ್ಲ, ಕರ್ಣಗಳು ಯಾವುದು ಇಲ್ಲ, ಕರೆಕ್ಟ್. ನೆಕ್ಸ್ಟ್ ಮೂರನೇದು, ಅದಂತೂ ಈಸಿ, ಜಸ್ಟ್ ಕೋನಗಳ ಮೊತ್ತ ಎಷ್ಟು ಅಂತ ಕೇಳಿದರು. ಒಂದು ಬಹಿರ್ವಕ್ರ ಚತುರ್ಭುಜದ ಒಳಕೋನಗಳ ಅಳತೆಗಳ ಮೊತ್ತವೆಷ್ಟು? ಚತುರ್ಭುಜವು ಅಂತರ್ವಕ್ರವಾಗಿಲ್ಲದಿದ್ದರೂ ಈ ಗುಣಲಕ್ಷಣವು ನಿಜವಾಗುವುದೇ? ಹೌದಾ? ಈಗ ನೋಡ್ರಿ, ಅವ್ರ ಏನ್ ಹೇಳ್ಯಾರ? ಒಂದು ಬಹಿರ್ವಕ್ರ ಚತುರ್ಭುಜ ಅಂದ್ರೆ ಈ ರೀತಿ ಇರುವಂತಹ ಚತುರ್ಭುಜದ ಮೊತ್ತ ಎಷ್ಟು ಅಂತ ಕೇಳಿದಾರೆ, ಹೌದಾ? ಇದು ಕೂಡ ನಮಗೆ ಏನಾಗಿರ್ತೈತಿ? 360 ಡಿಗ್ರಿ ಇರ್ತೈತಿ, ಹೌದಾ? ಅವ್ರು ಏನ್ ಕೇಳ್ಯಾರಂದ್ರ ಅನಿಯಮಿತ ಬಹುಭುಜ. ಅನಿಯಮಿತ ಅಂದ್ರ ಬಾಹುಗಳು ಸಮ ಇರ್ತಿದ್ರು. ಫಾರ್ ಎಕ್ಸಾಂಪಲ್, ಈಗ ಈ ರೀತಿ ನಮ್ದು ಚತುರ್ಭುಜ ಇದೆ, ಹೌದಾ? ಈ ರೀತಿ ಚತುರ್ಭುಜ ಅಂದ್ರೆ ಇದನ್ನ ಚಿತ್ರ ನೋಡಿದ್ರೆ ನಮಗ್ ಗೊತ್ತಾಗ್ತೈತಿ ಇದು ಅಂದ್ರೆ ಬಾಹುಗಳು ಸಮ ಆಗಿಲ್ಲ, ಕೋನಗಳು ಸಮ ಆಗಿಲ್ಲ. ಆದ್ರೂ ಕೂಡ ಇದ್ರದ್ದು ಎಷ್ಟು ಇರ್ತೈತಿ ಹೇಳ್ರಿ? ಇದ್ರದ್ದು 360 ಡಿಗ್ರಿನ ಇರ್ತೈತಿ, ಹೌದಾ? ಕೋನಗಳು ಚೇಂಜ್ ಆಗ್ಯಾವಂದ್ರೂ ಆಂಗಲ್ ಅಷ್ಟು ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ಬೇಕು? 360 ಡಿಗ್ರಿನ ಬರ್ತೈತಿ, ಹೌದಾ? ನೆಕ್ಸ್ಟ್ ಏನಿದೆ ನೋಡ್ರಿ, ಇಲ್ಲಿ ಕೊಟ್ಟಿರುವ ಕೋಷ್ಟಕವನ್ನು ಪರೀಕ್ಷಿಸಿ ಪ್ರತಿಯೊಂದು ಚಿತ್ರವನ್ನು ತ್ರಿಭುಜಗಳನ್ನಾಗಿ ವಿಭಾಗಿಸಿದೆ, ಅದರಿಂದ ಒಳಕೋನಗಳ ಮೊತ್ತವನ್ನು ನಿರೂಪಿಸಿ ಅಂತ ಇದೆ, ಹೌದಾ? ಇಲ್ಲಿ ನೋಡ್ರಿ, 1 2 3 4 ನೋಡ್ರಿ, ಒಂದು ತ್ರಿಭುಜವನ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಕೋಷ್ಟಕ ತೋರಿಸ್ತಾ ನೋಡ್ರಿ ಒಂದ್ಸಲ. ಇಲ್ಲಿ ನೋಡ್ರಿ ಕೋಷ್ಟಕ, ಹೌದಾ? ಇದೊಂದು ತ್ರಿಭುಜ. ಇದರೊಳಗೆ ಎಷ್ಟು 4 ತ್ರಿಭುಜ ಅನಿಸ್ತಾವ. ಇಲ್ಲಿ ಮುಂದೆ 2 ಇದಾವು, ಇಲ್ಲೇ ಹಿಂದ 2 ಇದಾವು. ಆಮೇಲೆ ಇಲ್ಲೇ 1 2 3 1 2 3 4. ಅವ್ರು ಏನ್ ಮಾಡಿದಾರಂದ್ರ, ಈಗ ಒಂದು ತ್ರಿಭುಜ ಇದೆ, ಹೌದಾ? 1 × 180 ಇದೆ. ಇಲ್ಲಿ ನೋಡ್ರಿ, 2 ಎಷ್ಟಾಗತ್ತಿದು? 2 ತ್ರಿಭುಜ ಅಂದ್ರ 4 - 2 ಅಂದ್ರೆ 4 ತ್ರಿಭುಜ ಅದಾವ, ಅದ್ರೊಳಗ -2 ಮಾಡಿದಾರು. 3 ತ್ರಿಭುಜ ಇದ್ರ ಅದ್ರೊಳಗೆ ಏನಾಗಿದೆ? 5 3 - 2 ಮಾಡಿದಾರು, ಹೌದಾ? 4 ಅಂದ್ರ 1 2 3 4 5 6, ಹೌದಾ? ಇಲ್ಲೇ 1 2 3 ಇಲ್ಲೇ 5 ಆಗಿದೆ. 6 - 2 × 180 ಅಂದ್ರ ಬಾಹುಗಳನ್ನ ಹೊಂದಿರುವ ಎಷ್ಟು ಬಾಹುಗಳನ್ನ ಹೊಂದ್ಯಾವಲ್ಲ ಅವು 1 2 3 4 5 ಆಗಿದೆ. ಇಲ್ಲೇ 1 2 3 4 5 1 2 3 4 5 6 ಅಂದ್ರ ಒಂದು ತ್ರಿಭುಜವನ್ನ ಅವ್ರು ಏನ್ ಮಾಡಿದಾರು? ಬಾಹುಗಳನ್ನ ಚೇಂಜ್ ಮಾಡಿದಾರು. ಅದೇ ರೀತಿ ನಾವಿಲ್ಲಿ ಕೆಳಗೊಂದು ಕೊಟ್ಟಾರ, ಏನಾಗಿದೆ ಅಂದ್ರೆ ಕೆಳಗೆ ಕೊಟ್ಟಿರುವ ಸಂಖ್ಯೆಯ ಬಾಹುಗಳನ್ನು ಹೊಂದಿರುವ
ಬಹುಭುಜಗಳ ಒಳಕೋನಗಳ ಮೊತ್ತದ ಬಗ್ಗೆ ಏನು ಹೇಳುವಿರಿ? ಹೌದಾ, ಇದ್ರದ್ದು ಒಳಕೋನಗಳ ಮೊತ್ತವನ್ನ ಕಂಡು ಹಿಡಿಯುವ ಸೂತ್ರ. ಈಗ ಒಂದೇದ್ದು 7 ಅಂತ ಕೊಟ್ಟಿದ್ದಾರೆ ಅವರು. ಹೌದಾ, 7 ಅಂತ ಕೊಟ್ರೆ ಇದಕ್ಕೊಂದು ಸೂತ್ರ ಇದೆ, n-2 ಇಂಟು 180 ಡಿಗ್ರಿ. ಹೌದಾ, ಎನ್ ಅಂದ್ರೆ ಎಷ್ಟು ಬಾಹುಗಳನ್ನ ಕೊಟ್ಟಿದ್ದಾರೋ ಅಷ್ಟ್ರೊಳಗ -2 ಇದು ನಮಗ ಸೂತ್ರ ನೆನಪಿರ್ಬೇಕು. n-2 ಇಂಟು 180 ಅಂತ ಇದೆ. ಹೌದಾ, ಈಗ ನಮಗೇನಾಗಿದೆ ನೋಡ್ರಿ, ಎನ್ ಅಂದ್ರೆ ಎಷ್ಟಿದೆ, 7 - 2 ಇಂಟು 180 ಅಂತ ಆಗ್ತೈತಿ. ಹೌದಾ, ಈಗ 7 - 2 ಅಂದ್ರೆ ಎಷ್ಟೈತಿ ನೋಡ್ರಿ, 5 ಇಂಟು 180. ಇದನ್ನೆರಡು ಇಂಟು ಮಾಡ್ರಿ ನೋಡ್ರಿ, 5 5 ಎಂಟ್ಲೆ 40, 5 4 9. ಅಂದ್ರ 7 ಬಾಹುಗಳು ಇರ್ತಾವಲ್ಲ. ಈಗ ಫಾರ್ ಎಕ್ಸಾಂಪಲ್ 4 ಬಾಹು ಇರ್ತಾವ ಚತುರ್ಭುಜಕ್ಕ. 4 ಬಾಹು ಇತ್ತಂದ್ರೆ ಎಷ್ಟಾಗತ್ ನೋಡ್ರಿ, 360 ಡಿಗ್ರಿ ಅಂತ ನಾವ್ ಹೇಳ್ತೇವೆ. ಈಸಿಲಿ ಗೊತ್ತಾಗ್ತೈತಿ. ತ್ರಿಭುಜಕ್ಕೆ ಎಷ್ಟು ಇರ್ತಾವ ಹೇಳ್ರಿ, 3 ಬಾಹುಗಳು ಇರ್ತಾವ. ಇದಕ್ಕ 180 ಡಿಗ್ರಿ ಅಂತ ನಾವು 180 ಡಿಗ್ರಿ ಅಂತ ಹೇಳ್ತೇವೆ. ಸೊ ಅದೇ ರೀತಿ 7 ಬಾಹುಗಳಿದ್ದು ಅಂದ್ರೆ ಎಷ್ಟು ಬರ್ತೈತಿ ನಮ್ದಂಗಾರ, 900 ಬರ್ತೈತಿ. 7 ಬಾಹುಗಳಿದ್ರ 900 ಬರ್ತೈತಿ. ನೆಕ್ಸ್ಟ್ ಆಮೇಲೆ ಇಲ್ಲಿ 8 ಇದೆ ನೋಡ್ರಿ, B 8 ಇದೆ. 8 ಬಾಹುಗಳಿದ್ರ ಆ 8 ಬಾಹುಗಳ ಒಳಕೋನಗಳ ಮೊತ್ತ ಎಷ್ಟಿರ್ತೈತಂತ ನಾವು ನೋಡೋಣಂತ. ಸೊ ನಮಗ ಸೂತ್ರ ಗೊತ್ತಿದೆ ಈಗ, n-2 ಇಂಟು 180. n-2 ಇಂಟು 180. n ಅಂದ್ರೆ ನಾವಿಲ್ಲಿ ಎಷ್ಟು ಹಾಕ್ಬೇಕು, ಎಷ್ಟು ಬಾಹುಗಳನ್ನು ಕೊಟ್ಟಿದಾರೋ ಅಷ್ಟು ಹಾಕ್ಬೇಕು. 8 - 2 ಇಂಟು 180 ಡಿಗ್ರಿ. ಹೌದಾ, 8 - 2 ಅಂದ್ರೆ ಎಷ್ಟಾಗುತ್ತ, 6 ಇಂಟು 180. ಸೊ 6 0 0, 6 ಎಂಟ್ಲೆ 48. ಹೌದಾ, 6 1 6 4 10 ಅಂದ್ರ 1080 ಇರ್ತೈತಿ ನೋಡ್ರಿ. 8 ಬಾಹುಗಳನ್ನ ಹೊಂದಿರತಕ್ಕಂತಹ ಬಹುಭುಜದ ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ, 1080 ಡಿಗ್ರಿ ಇರ್ತೈತಿ. ಹೌದಾ, ನೆಕ್ಸ್ಟ್ 10 ಐತ್ ನೋಡ್ರಿ, ಇಲ್ಲಿ C10 ಇದೆ. ಥರ್ಡ್ ಒನ್ C10. n-2 ಇಂಟು 180. ಹೌದಾ, n ಅಂದ್ರೆ ಎಷ್ಟಾಗತ್ ನೋಡ್ರಿ, ಇಲ್ಲೇ 10 - 2 ಇಂಟು 180 ಡಿಗ್ರಿ. ಹೌದಾ, 10ರೊಳಗೆ 2 ಮೈನಸ್ ಮಾಡ್ರಿ. 10ರೊಳಗೆ 2 ಮೈನಸ್ ಮಾಡಿದ್ರೆ 8 ಇಂಟು 180 ಡಿಗ್ರಿ ಇರ್ತೈತಿ. ಸೊ 8 0 0, 8 ಎಂಟ್ಲೆ 64, 6 ಬಂತು. 8 1 8, 8 6 ಎಷ್ಟಾಗತ್ ನೋಡ್ರಿ, 10 14 ಆಗತ್ತ. ಅಂದ್ರ 1440 ಡಿಗ್ರಿ ಆಗುತ್ತ. ಅಂದ್ರೆ 10 ಬಾಹುಗಳಿರ್ತಕ್ಕಂತಹ ಬಹುಭುಜ. ಹೌದಾ, ದಶಭುಜ ಅಂತ ಕರಿತೀವಿ ನಾವು. ದಶಭುಜನ 10 ಬಾಹುಗಳಿರ್ತಕ್ಕಂತಹ ಬಹುಭುಜದ ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ, 1440 ಇರ್ತೈತಿ. 8ರದ್ದು ಎಷ್ಟಿರ್ತೈತಿ, 1080 ಇರ್ತೈತಿ. ಆದ್ರೆ ನಾವು ತಿಳ್ಕೊಳ್ಬೇಕಾಗಿದ್ದು ಈ ಸೂತ್ರವನ್ನ ನೆನಪಿಟ್ಕೋಬೇಕು ನಾವು. ಈ ಸೂತ್ರವನ್ನ ನೆನಪಿಟ್ಕೊಂಡ್ರೆ ಅವ್ರು ಎಷ್ಟು ಬಾಹು ಕೊಟ್ಟಿರ್ತಾರಲ್ಲ ಅದ್ರೊಳಗ 2 ಮೈನಸ್ ಮಾಡಿ ಇಂಟು 180 ಮಾಡಿದ್ರೆ ನಮಗ ಈಸಿಲಿ ನಾವು ಅವ್ರು ಎಷ್ಟೇ ಬಾಹುಗಳನ್ನ ಕೊಟ್ರು 10 ಕೊಡ್ಬೋದು, 100 ಕೊಡ್ಬೋದು, 50 ಕೊಡ್ಬೋದು. ಅದನ್ನ ನಾವು ಇಂಟು 180 ಮಾಡ್ಬಿಟ್ರೆ ನಮಗ ಈಸಿಲಿ ಎಷ್ಟು ಕೋನಗಳಿದಾವ ಅನ್ನೋದು ಗೊತ್ತಾಗ್ತೈತಿ. ಕರೆಕ್ಟ್. ನೆಕ್ಸ್ಟ್ 5ನೇದು ನೋಡ್ರಿ, 5ನೇದು ಕ್ವಶನ್ ಓದ್ತೇನೆ ನೋಡ್ರಿ. ನಿಯಮಿತ ಬಹುಭುಜ ಎಂದರೇನು? ಈ ಕೆಳಗಿನ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳನ್ನು ಹೆಸರಿಸಿ. ಹೌದಾ, ಈಗ ನೋಡ್ರಿ, ನಿಯಮಿತ ಬಹುಭುಜ ಅಂದ್ರೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೇನೆ. ನಿಯಮಿತ ಬಹುಭುಜ ಅಂತಂದ್ರ ಎಲ್ಲಾ ಕೋನಗಳು ಸಮ ಇರ್ಬೇಕು, ಎಲ್ಲಾ ಬಾಹುಗಳನ್ನು ಸಮ ಇರ್ಬೇಕು. ಅಂತಕ್ಕ ನಾವೇನಂತ ಕರಿತೇವಿ, ನಿಯಮಿತ ಬಹುಭುಜ ಅಂತ ಕರಿತೇವೆ. ಅದಂತೂ ನಿಮಗ್ ಗೊತ್ತೈತಿ. ಆದ್ರೆ ಕೆಳಗ ಒಂದಿಷ್ಟು ಬಾಹುಗಳನ್ನ ಕೊಟ್ಟಿದಾರೋ ಆ ಬಾಹುಗಳನ್ನ ನೋಡಿ ನಾವು ಏನ್ ಮಾಡ್ಬೋದು, ಅದು ಯಾವುದು ಆಕೃತಿ ಅನ್ನೋದನ್ನ ನೋಡೋಣಂತ. ಈಗ 3 ಬಾಹುಗಳು ಅಂತ ಇದೆ. 3 ಬಾಹುಗಳು.
ಮೂರು ಬಾಹುಗಳು ಅಂತಂದ್ರ ಈಗ ನಮಗ ಮೂರು ಬಾಹುಗಳು ಅಂದ್ರ ಅದ್ರೊಳಗ ನಿಯಮಿತ ಬಹುಭುಜ ಅಂತಂದ್ರ ಎಲ್ಲಾ ಕೋನಗಳು ನಮಗೇನಾಗಿರ್ತಾವು ಸಮ ಆಗಿರ್ತಾವು. ಹೌದಾ? ಎಲ್ಲಾ ಬಾಹುಗಳನ್ನು ನಮಗ ಸಮ ಆಗಿರ್ತಾವು. ಅಂದ್ರೆ ಯಾವ ಬಾಹು ಯಾವ ತ್ರಿಭುಜ ಇರ್ಬೋದು ಹೇಳ್ರಿ ಇದು? ಎಲ್ಲಾ ಬಾಹುಗಳು ಎಲ್ಲಾ ಕೋನಗಳು ಸಮ ಆಗಿದ್ರ ಕರೆಕ್ಟ್. ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ. ತ್ರಿಭುಜದೊಳಗೆ ಎಷ್ಟು ವಿಧ ಇದಾವು? 3 ವಿಧ ಇದಾವ್. ಸಮಬಾಹು, ವಿಷಮಬಾಹು ಅಂತ ಅದಾವ. ಹೌದಾ? ಸಮದ್ವಿಬಾಹು ತ್ರಿಭುಜ ಅಂದ್ರೆ ಎರಡ ಬಾಹು. ಬಟ್ ಇಲ್ಲೇ 3 ಬಾಹುಗಳು ನಮಗೆ ಏನಾಗಿದಾವು? ಸಮ ಇದಾವು. ಇದಕ್ ನಾವು ಸಮಬಾಹು ತ್ರಿಭುಜ. ಆಮೇಲೆ 4 ಬಾಹುಗಳಿದ್ರ ಏನಾಗತ್ ನೋಡ್ರಿ? 4 ಬಾಹುಗಳು. 4 ಬಾಹುಗಳಂದ್ರೆ ಈಸಿಲಿ ನಮ್ಗೆ ಏನಾಗ್ಬಿಡ್ತೈತಿ? ಚೌಕ. ಹೌದಾ? ಅದನ್ನ ನೋಡಿದ್ರೆ ಸಾಕು ಎಲ್ಲಾ ಬಾಹುಗಳು ಸಮ ಇದಾವು. ಹೌದಾ? ಬಾಹುಗಳು ಸಮ ಇದಾವು, ಕೋನಗಳನ್ನು ಸಮ ಇದಾವು. ಇದಕ್ ನಾವೇನಂತ ಕರಿತೀವಿ? ಚೌಕ ಅಥವಾ ವರ್ಗ ಅಂತಾನು ಕರಿತೀವಿ. ಚೌಕ ಅಥವಾ ವರ್ಗ. ಚೌಕ ಅಥವಾ ವರ್ಗ. 6 ಬಾಹುಗಳಿದ್ರೆ ಏನಾಗುತ್ತೆ ನೋಡ್ರಿ? 6 ಬಾಹುಗಳು. ಅದಕ್ ನಾವೇನಂತ ಕರಿತೀವಿ? ಹಿಂಗಿದೆ ನೋಡ್ರಿ. 6 ಬಾಹುಗಳಿದ್ರ ಎಲ್ಲಾ ಬಾಹುಗಳು ಕೋನಗಳು ಸಮ ಇದಾವು. ಇದಕ್ ನಾವೇನಂತ ಕರಿತೀವಿ? ನಿಯಮಿತ ಷಡ್ಭುಜ ಅಂತ ಕರಿತೀವಿ. ನಿಯಮಿತ ಷಡ್ಭುಜ. ಷಡ್ಭುಜ. ಹೌದಾ? ನಿಯಮಿತ ಷಡ್ಭುಜ. 3 ಬಾಹುಗಳಿದ್ರ ಸಮಬಾಹು ತ್ರಿಭುಜ, 4 ಬಾಹು ಇದ್ರ ಚೌಕ, 6 ಬಾಹು ಇದ್ರ ಷಡ್ಭುಜ. ಹೌದಾ? ಈ ರೀತಿ ಇರುವುದು. ನಾವು ಇಲ್ಲಿಗೆ ಅಭ್ಯಾಸ 4.1 ಇನ್ನೂ ಸ್ವಲ್ಪ ಪ್ರಾಬ್ಲಮ್ಸ್ ಗಳಿದಾವೆ. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದು ಅವು ಸ್ವಲ್ಪ ನಿಮಗ ಟಫ್ ಅನ್ನಿಸ್ತಾವ. ಅವನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೇನೆ. ಇಲ್ಲಿವರೆಗೆ ಹೇಳಿದಂತ ನಾ ಕ್ಲಾಸ್ ನಿಮಗ ಎಲ್ಲರಿಗೂ ಸರಿಯಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೇನೆ. ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಒಳಗ ಅಭ್ಯಾಸ 4.1 ಇನ್ನೂ ಅಷ್ಟು ಪ್ರಾಬ್ಲಮ್ಸ್ ಗಳದಾವು, ಅವನ್ನೆಲ್ಲ ಸಾಲ್ವ್ ಮಾಡೋಣ ಅಂತ. ಸೊ ಇಲ್ಲಿವರೆಗೆ ಹೇಳಿದ್ದು ನಿಮ್ಗ ಕ್ಲಾಸ್ ತಿಳಿದಿದೆ ಅಂತ ಅನ್ಕೋತೇನೆ. ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.